ಹಾಯ್ ವೆಲ್ಕಮ್ ಟು ದ ಚಾನಲ್. ಮಿಕ್ಸ್ ವೆಜಿಟೇಬಲ್ನ ಬಳಸಿ ಚಪಾತಿಗೆ, ರೊಟ್ಟಿಗೆ ಅಥವಾ ಪೂರಿಗೂ ಸಹ ಬೆಸ್ಟ್ ಕಾಂಬಿನೇಷನ್ ಒಂದು ಪಲ್ಯ ಮಾಡಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಹೇಗಿದೆ ಅಂತ ನೋಡಿ, ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನಾನು ಕುಕ್ಕರ್ ಬಳಸ್ದೆ, ಡೈರೆಕ್ಟಾಗಿ ನಾನು ಬಾಣಲಿಯಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇಲ್ಲಿ 2 ಲವಂಗ, 1 ಸ್ಪೂನ್ ಚಕ್ಕೆ, ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಯಾವ ಥರ ತಗೊಂಡಿದ್ದೀನಿ ಅಂದರೆ, ಮೇಲ್ಗಡೆ ಪದರನೆಲ್ಲ ಬಿಡಿಸ್ಕೊಂಡು ಒಳಗಡೆ ಪದರದ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಬಳಸ್ಕೊಂಡಿದ್ದೀನಿ. ತರಕಾರಿ ಯಾವುದೇ ತೊಗೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಕಾಲಿಫ್ಲವರ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಮತ್ತು ಆಲೂಗೆಡ್ಡೆನ ಸ್ವಲ್ಪ ಈ ತರಕಾರಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ತಾ ಇದ್ದೀನಿ. ವೆಜಿಟೇಬಲ್ಸ್ನ ಸೇರಿಸಿ ಜೊತೆಗೆ ನಾವು ಲೇಯರ್ ಆಗಿ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು. ಅದಾದ ನಂತರ ಇಲ್ಲಿ ಕಾಲಿಫ್ಲವರ್ ಅಂದರೆ ಹೂಕೋಸಿದಿಲ್ಲ, ಅದರಲ್ಲಿ ಸಣ್ಣ ಸಣ್ಣ ಹುಳ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಅದನ್ನು ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸಿ ನಂತರ ಯೂಸ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ನೀಟಾಗಿ ಅಂದರೆ ಒಂದು ಸೆಮಿ ಕುಕ್ ಆದಮೇಲೆ ನಾನು ಆಲೂಗೆಡ್ಡೆನ ಬಳಸಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ, ಅದರಲ್ಲಿ ಸಾಲ್ಟ್ ಹಾಕಿದ್ರಿಂದ ವೆಜಿಟೇಬಲ್ಸಲ್ಲಿ ನೀರಿನ ಅಂಶ ಬಿಟ್ಕೊಳತ್ತಲ್ಲ, ಅದೇ ನೀರಿನ ಅಂಶದಿಂದ ವೆಜಿಟೇಬಲ್ಸ್ ಎಲ್ಲ ಸೆಮಿ ಕುಕ್ ಆಗುತ್ತೆ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಅಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ಒಂದು 5 ನಿಮಿಷದಿಂದ 10 ನಿಮಿಷ ಮುಚ್ಚಿ ಇಟ್ಟರೆ ಆರಾಮಾಗಿ ಕುಕ್ ಆಗುತ್ತೆ. ನಂತರ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ನ ಹಾಕೋಬೋದು. ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಸಹ ಬಳಸಿ ಟೇಸ್ಟಿಯಾಗಿ ವೆಜಿಟೇಬಲ್ಸ್ ಪಲ್ಯನ ಮಾಡ್ಕೋಬೋದು. ಇಲ್ಲಿ ಅದೇ ರೀತಿ ನಾನು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಸೇರಿಸಿ ನಂತರ ಒಂದು ಮೀಡಿಯಮ್ ಸೈಜಿಂದು 2 ಟೊಮೊಟೊ, ಅದನ್ನು ಸಹ ನಾನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 5 ರೂಪಾಯಿದು ಗರಂ ಮಸಾಲ ಬರುತ್ತಲ್ಲ, ಆ ಗರಂ ಮಸಾಲ ಹಾಕಿದ್ದೀನಿ. ಜೊತೆಗೆ ಬೇಳೆ ಸಾಂಬಾರಿನ ಪುಡಿ 1 ಸ್ಪೂನಷ್ಟು, 1 ಗ್ಲಾಸಷ್ಟು ನೀರು ಬಳಸಿ. 1 ಗ್ಲಾಸ್ ಅಂದರೆ ಟೀ ಕುಡಿತೀವಲ್ಲ, ಆ ಗ್ಲಾಸಲ್ಲಿ ಬಳಸಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಇದೇ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಚೆಕ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರೋಂಥ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಜೊತೆಗೆ, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ, ದೆನ್ ಪೂರಿ ಜೊತೆಗೂ ಸಹ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೆಥಿ ಇದ್ದರೆ ಸ್ಪ್ರಿಂಕಲ್ ಮಾಡ್ಕೋಬೋದು. ವಿಡಿಯೋ ಹೇಗಿತ್ತು ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದ್ರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.